ವೆಲ್ಕಮ್ ಟು ತುಷಾರಸ್ ಆ್ಯಂಡ್ ಮಾಮ್ ಕುಕ್ಕಿಂಗ್ ಚಾನಲ್. ತುಂಬ ಈಸಿಯಾಗಿ ಮಟನ್ ಲಿವರ್ ಕರಿನ ಮಾಡ್ತಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ತುಂಬ ಸಾಫ್ಟಾಗಿರುತ್ತೆ. ಈ ಒಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಲಿವರು ರಬ್ಬರ್ ಥರ ಗಟ್ಟಿಯಾಗಿ ಬರೋದಿಲ್ಲ. ಮೊದಲು ಲಿವರ್ನ 2ರಿಂದ 3 ಸಾರಿ ತೊಳೆದುಕೊಳ್ಬೇಕು. ನಂತರ ಬಿಸಿ ನೀರಲ್ಲಿ 1 ಸಾರಿ ತೊಳ್ಕೊಂಡು ಮತ್ತೆ ತಣ್ಣೀರಲ್ಲಿ 1 ಸಾರಿ ತೊಳೆದುಕೊಳ್ಳಿ. ಈ ರೀತಿ ತೊಳೆದುಕೊಳ್ಳೋದ್ರಿಂದ ಮಟನ್ ಲಿವರ್ ಕೌಸೋಸ್ನೆ ಬರೋದಿಲ್ಲ. ಒಂದು ಕುಕ್ಕರ್ಗೆ ಲಿವರ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಮೀಡಿಯಮ್ ಗ್ಲಾಸ್ ನೀರನ್ನು ಸೇರಿಸ್ಕೊಂಡು 4 ವಿಷಲ್ ಬರೋ ತನಕ ಬೇಯಿಸ್ಕೊಳ್ಬೇಕು. ಬೇಯಿಸಿದ ನಂತರ ಲಿವರ್ ಸಪ್ರೇಟ್ ಮತ್ತು ಲಿವರ್ನ ಬೇಯಿಸಿರ್ತಕ್ಕಂಥ ನೀರನ್ನು ಸಪ್ರೇಟ್ ಮಾಡಿ ಇಟ್ಕೊಳ್ಬೇಕು. ಫ್ರೈ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಐಟಮ್ಮು 50 ಗ್ರಾಮ್ ಅಡುಗೆ ಎಣ್ಣೆನ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಹಾಗೆ 2ರಿಂದ 3 ಟೇಬಲ್ ಸ್ಪೂನ್ ಈರುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ. 4 ಟೇಬಲ್ ಸ್ಪೂನ್ ಟೊಮೆಟೊ ಪೇಸ್ಟ್ ತೊಗೊಂಡಿದ್ದೀನಿ. 1 ಸಣ್ಣ ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಪುದೀನ ಪೇಸ್ಟ್ ತೊಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಮೆಣಸು ಪೌಡರ್ ಅಂದರೆ ಪೆಪ್ಪರ್ ಪೌಡರ್, 4ರಿಂದ 5 ಚಿಟಿಕೆ ಚಕ್ಕೆ ಪೌಡರ್, 2 ಚಿಟಿಕೆ ಲವಂಗ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ನಮಗೆ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ತೊಗೊಂಡಿದ್ದೀನಿ. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ದಪ್ಪ ತಳ ಇರ್ತಕ್ಕಂಥ ಒಂದು ಬಾಣಲೆಗೆ 50 ಗ್ರಾಮ್ ಎಣ್ಣೆನ ಸೇರಿಸ್ಕೊಳ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಪೇಸ್ಟ್, ನಂತರ ಟೊಮೆಟೊ ಪೇಸ್ಟ್ ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಪೇಸ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ಹೀಗೆ ಚೆನ್ನಾಗಿ ಕೈ ಆಡಿಸ್ತಾ 5ರಿಂದ 10 ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಸ್ಟವ್ ಲೋ ಫ್ಲೇಮಲ್ಲೇ ಇಟ್ಟು 5ರಿಂದ 10 ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಫ್ರೈಯಲ್ಲಿರ್ತಕ್ಕಂಥ ಎಣ್ಣೆ ಅಂಶ ಹೊರಗಡೆ ಬಿಟ್ಕೊಳ್ಳುತ್ತೆ. ಈ ಥರ ಹೊರಗಡೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡ್ಬೋದು, ನಾವು ಹಾಕಿರ್ತಕ್ಕಂಥ ಮಸಾಲೆ ಪೇಸ್ಟ್ಗಳೆಲ್ಲ ಚೆನ್ನಾಗಿ ಡ್ರೈ ಆಗಿ ಎಣ್ಣೆ ಅಂಶ ಬಿಟ್ಕೊಂಡಿದೆ. ಈಗ ಮೊದಲೇ ಬೇಯಿಸಿಟ್ಕೊಂಡಿರ್ತಕ್ಕಂಥ ಮಟನ್ ಲಿವರ್ನ ಸೇರಿಸ್ಕೊಂಡು 10 ನಿಮಿಷ ನಾವು ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಲಿವರ್ನ ಮೊದಲೇ ಬೇಯಿಸಿಟ್ಕೊಂಡಿರೋದ್ರಿಂದ ನಮಗೆ ಲಿವರ್ ರಬ್ಬರ್ ಥರ ಆಗಲಿ ಅಥವಾ ಗಟ್ಟಿಯಾಗಿ ಇರೋದಿಲ್ಲ. ಲಿವರ್ ಮಸಾಲೆ ಪೇಸ್ಟ್ಗಳ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಎಣ್ಣೆ ಅಂಶ ಬಿಟ್ಕೊಂಡಿದೆ. ಈಗ ಚಕ್ಕೆ ಲವಂಗ ಮೆಣಸು ಪೌಡರ್ನ ಸೇರಿಸ್ಕೊಳ್ತಿದ್ದೀನಿ. ಚಕ್ಕೆ ಲವಂಗ ಮೆಣಸು ಪೌಡರ್ ಸೇರಿಸಿದ ನಂತರ ಹೀಗೆ ಕೈಯಾಡಿಸ್ತಾ ನಂತರ ನಾವು ಮೊದಲೇ ಬೇಯಿಸಿಟ್ಕೊಂಡಿರ್ತಕ್ಕಂಥ ಲಿವರ್ ನೀರನ್ನು ಸಪ್ರೇಟ್ ಮಾಡ್ಕೊಂಡಿದ್ರಲ್ಲ ಆ ನೀರನ್ನು ಈಗ ಸೇರಿಸ್ಕೊಳ್ತಿದ್ದೀನಿ. 5 ನಿಮಿಷ ಕುದಿಸಿದ ನಂತರ ಈಗ ಧನಿಯಾ ಪೌಡರ್ ಹಾಗೆ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತಿದ್ದೀನಿ. ನಾನು ಈಗ ಉಪ್ಪನ್ನು ಸೇರಿಸ್ತಿಲ್ಲ, ಯಾಕೆ ಅಂದರೆ ನಾವು ಲಿವರ್ನ ಬೇಯಿಸ್ಕೊಳ್ಬೇಕಾದ್ರೆ ಉಪ್ಪನ್ನು ಸೇರಿಸಿ ಬೇಯಿಸ್ಕೊಂಡಿದ್ದೆ, ಅದಕ್ಕೋಸ್ಕರ ಈಗ ಉಪ್ಪನ್ನು ಸೇರಿಸ್ತಿಲ್ಲ. ನಿಮಗೇನಾದರೂ ಉಪ್ಪು ರುಚಿ ಕಡಿಮೆ ಇದ್ದರೆ ಮತ್ತೆ ಸೇರಿಸ್ಕೊಳ್ಬಹುದು. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು 10 ನಿಮಿಷ ಕೈಯಾಡಿಸ್ತಾ ಕುದಿಸ್ಕೊಳ್ಳಿ. ಈಗ ನೀರೆಲ್ಲ ಹಿಂಗಿ ಎಣ್ಣೆ ಅಂಶ ಹೊರಗಡೆ ಬಿಟ್ಕೊಂಡಿದೆ. ಈಗ ಸ್ಟವ್ನ ಆಫ್ ಮಾಡಿಕೊಳ್ಳಿ. ನೋಡಬಹುದು ರುಚಿಯಾದ ಮಟನ್ ಲಿವರ್ ಕರಿ ರೆಡಿಯಾಗಿದೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒಂದು ಲೈಕು ಒಂದು ಕಮೆಂಟು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಚಾನಲ್ ಚೆನ್ನಾಗಿ ಗ್ರೋ ಆಗುತ್ತೆ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಡೀಟೇಲ್ನ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ಒಂದು ಸಾರಿ ಚೆಕ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಲವ್ ಯು ಆಲ್, ಬಾಯ್ ಫ್ರೆಂಡ್ಸ್.